ಹೆಲೋ, ನಾನು ಅಭಿಷೇಕ್ ಹಿರೇಮಠ್. ನಾನು ನಮ್ಮ ಅಶೋಕ್ ಕೆಂಪ್ಲಿಂಗನವ್ರ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುತ್ತೇನೆ. ನಾನು ಫಸ್ಟ್ ಟೈಮ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸನ್ನು ಹುಡುಕ್ತಾ ಇದ್ದೆ. ಹುಡುಕುವಾಗ ಗೂಗಲ್ನಲ್ಲಿ ಸರ್ಚ್ ಮಾಡಿದೆ. ಅದರಲ್ಲಿ ಫಸ್ಟ್ ಆಪ್ಷನ್ನೇ ಮೈಂಡ್ ಪವರ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಂತ ಬಂತು. ಅದನ್ನು ಕ್ಲಿಕ್ ಮಾಡಿದರೆ ಅಶೋಕ್ ಕೆಂಪ್ಲಿಂಗನವ್ರ ಸರ್ ಅದಕ್ಕೆ ಡೈರೆಕ್ಟರ್ ಆಗಲಿ ಎಲ್ಲ ಆಗಲಿ ಅವರೇ ಇದ್ದರು. ಅವ್ರ ನಂಬರ್ ಇತ್ತು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಇದಕ್ಕೂ ಮೊದಲು ನಾನು ಹೈಸ್ಕೂಲಲ್ಲಿದ್ದಾಗ ಸರ್ನ ಹುಡುಕಾಡಿದ್ದೆ. ಆದರೆ ಅಲ್ಲಿ ಅವ್ರದ್ದು ಬ್ರ್ಯಾಂಚ್ ಬಂದಾಗಿತ್ತು. ಯಾಕಂದರೆ ಅವ್ರ ಮನೆ ಕೆಳಗಡೆ ಆಫೀಸು, ಟ್ಯೂಷನ್ನು ಎಲ್ಲ ಮಾಡಿದರು. ಅದು ನನಗೆ ಗೊತ್ತಿರಲಿಲ್ಲ. ನಾನು ಹುಡುಕಾಡಿದೆ. ಆಮೇಲೆ ನನ್ನ ತಂದೆಯ ಆಪ್ರೇಷನ್ ನಂತರ ನಾನು ಅವರಿಗೆ ಇನ್ನೊಂದು ಸಲ ಗೂಗಲ್ನಲ್ಲಿ ಸರ್ಚ್ ಮಾಡಿ ಸರ್ನ ಹುಡುಕಿ ಕಾಂಟ್ಯಾಕ್ಟ್ ಮಾಡಿದ ನಂತರ ಅವರು ನನಗೆ ಸಜೆಷನ್ ಕೊಟ್ಟರು. ಈ ಥರ ಇಲ್ಲಿ ಬಾ, ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿ ನನಗೆ ಎಲ್ಲ ಥರ ಹೆಲ್ಪ್ ಮಾಡಿ ನಾನು ಅವ್ರ ಮನೆ ಹತ್ರ ಹೋದೆ. ಮನೆ ಕೆಳಗಡೆನೇ ಆಫೀಸ್ ಇದೆ, ಟ್ಯೂಷನ್ ಇದೆ. ಟ್ಯೂಷನ್ಗೆ ಹೋದಾಗ ನಾನು ಸರು ಕೂಡಿಸ್ಕೊಂಡು 1 ಅವರ್ ಕೂತೆ ಸರ್ ಜೊತೆ. ಸರ್ ಜೊತೆ 1 ಅವರ್ ಕೂತಾಗ 1 ಅವರ್ ನಾನೇ ಮಾತಾಡಿದೆ. ಸರ್ ಒಂದು ಮಾತು ಮಾತಾಡಲಿಲ್ಲ. ಯಾಕಂದರೆ ಸರ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ರು. ಎಲ್ಲನೂ ನನ್ನ ಪ್ರಾಬ್ಲಮ್ ಆಗಲಿ ಏನೇ ಆಗಲಿ ಎಲ್ಲನೂ ಕೇಳಿಸ್ಕೊಂಡು ಏನು ಪ್ರಾಬ್ಲಮ್ ಇದೆ ಅಂತ ಸರು ಕಂಡುಹಿಡಿದ ನಂತರ ನನಗೆ ಸರು ಸಜೆಷನ್ ಕೊಟ್ಟರು. ಯಾವಾಗ ಅಂದರೆ ನಾನು ಸರ್ಗೆ ಎಲ್ಲ ಪ್ರಾಬ್ಲಮ್ ಹೇಳಿ ನಾನು ಇಂಗ್ಲೀಷ್ ಗ್ರಾಮರ್ ಕಲಿಬೇಕು ಸರ್ ಅಂತ ಹೇಳಿ ಹೋದೆ. ನಂತರ ಸರ್ ನನಗೊಂದು ಕಾಲ್ ಮಾಡಿದರು. ಸರ್ ಕಾಲ್ ಮಾಡಿ, ನಿನಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಈಗ ಬೇಡ, ನೀನು ಫಸ್ಟು ಮೈಂಡ್ ಪವರ್ ಕ್ಲಾಸ್ ತಗೋ. ಯಾಕಂದರೆ ನಿನ್ನ ಹತ್ರ ತುಂಬ ಸ್ಟ್ರೆಸ್ಸು, ಯಾಕಂದರೆ 5 ಇಯರ್ಸ್ನಿಂದ ಕಾಲೇಜ್ಗೆ ಹೋಗಿಲ್ಲ, ಏನೂ ಮಾಡಿಲ್ಲ. ಅದಕ್ಕೆ ನಿನ್ನ ಮೈಂಡಲ್ಲಿ ಸ್ವಲ್ಪ ಎಲ್ಲ ವೀಕ್ ಆಗಿದೆ, ಸೆಲ್ಸ್ ಎಲ್ಲ. ಅದರ ಸಂಬಂಧ ನೀನು ಮೈಂಡ್ ಪವರ್ ಕ್ಲಾಸ್ ತಗೋ ಅಂತ ಸರ್ ಸಜೆಷನ್ ಕೊಟ್ಟರು. ಅದು 10 ದಿನ ಕ್ಲಾಸ್ ಇರುತ್ತೆ. 10 ದಿನ ಕ್ಲಾಸ್ ನಾನು ಕಂಟಿನ್ಯೂ ಹೋದೆ. ಸರ್ ನನಗೆ ತುಂಬ ಚೆನ್ನಾಗಿ ಮೈಂಡ್ ಬಗ್ಗೆ ಹೇಳಿ ಎಲ್ಲ ತಿಳಿಸಿ, ಅದು ಮ್ಯೂಸಿಕ್ ಬಗ್ಗೆ ಹೇಳಿ. ಮ್ಯೂಸಿಕ್ ಅಂದರೆ ಒಂದು ಜೀನಿಯಸ್ ಆಡಿಯೋ ಇದೆ ಮತ್ತು ಒಂದು ಮೈಂಡ್ ಮ್ಯೂಸಿಕ್ ಅಂತ ಇದೆ. ಜೀನಿಯಸ್ ಆಡಿಯೋ ತುಂಬ ಯೂಸ್ಫುಲ್ ಇದೆ. ಯಾಕಂದರೆ ನನಗೆ ಸ್ಟ್ರೆಸ್ ತುಂಬ ಇತ್ತು. ಯಾವಾಗಲೂ ಟೆನ್ಷನ್ ಇರುತ್ತಿದ್ದೆ ಮತ್ತು ಯಾವಾಗಲೂ ಸಿಟ್ಟು ಮಾಡ್ತಿದ್ದೆ. ಯಾರಿಗಾದರೂ ಮಮ್ಮಿಗಾಗಲಿ ಪಪ್ಪಾಗಾಗಲಿ ಎಲ್ಲರಿಗೂ ಸಿಟ್ಟು ಮಾಡ್ತಿದ್ದೆ. ತಮ್ಮನಿಗೆ ಬೈತಿದ್ದೆ, ಎಲ್ಲರಿಗೂ ಬೈತಿದ್ದೆ. ಬರೀ ಟೆನ್ಷನಲ್ಲಿರ್ತಿದ್ದೆ ಮತ್ತು ನಿದ್ದೆ ಚೆನ್ನಾಗಿ ಮಾಡ್ತಿರಲಿಲ್ಲ. ಆ ಮ್ಯೂಸಿಕ್ ಸರ್ ಯಾವಾಗ ನನಗೆ ಕೊಟ್ಟರೋ ಆವಾಗಲಿಂದ ನಾನು ತುಂಬ ಚೇಂಜಸ್ ಆದೆ. ಯಾವ ಥರ ಚೇಂಜಸ್ ಅಂದರೆ ಫುಲ್ ಫೋಕಸ್. ನಾನು ಎಲ್ಲನೂ ಸ್ಟ್ರೆಸ್ನೂ ಕಮ್ಮಿ ಹಾಕ್ಕೊಂತ ಬಂತು. ಅದು ಹೇಗೆ ಅಂತ ಗೊತ್ತಿಲ್ಲ. ಅದು ಮಾತ್ರ ಮ್ಯೂಸಿಕ್ ಪವರ್, ಜೀನಿಯಸ್ ಮ್ಯೂಸಿಕ್ ಪವರ್ ಅದು. ಆ ಪವರ್ಲಿಂದ ನನಗೆ ಸ್ಟ್ರೆಸ್ ಕಮ್ಮಿ ಆಯಿತು. ಸಿಟ್ಟು ಮಾಡ್ತಿದ್ದೆ. ಆ ಸಿಟ್ಟು ಇನ್ನೂ ಆದರೂ ಮಾಡ್ತಿಲ್ಲ ಯಾರಿಗೂ. ನಾನು ಸಿಟ್ಟು ಮಾಡ್ತಿದ್ದೆ. ಅದು ನನಗೆ ತುಂಬ ಕಮ್ಮಿ ಆಯಿತು. ನನಗೆ ನಿದ್ದೆನೂ ಅದು ಹಾಕ್ಕೊಂಡು ಮಲ್ಕೊಂಡ್ರೆ ನಿದ್ದೆ ಸಖತ್ತಾಗಿ ನಿದ್ದೆ ಬರುತ್ತೆ ಮತ್ತು ಚೆನ್ನಾಗಿ ಎಲ್ಲ ಚೆನ್ನಾಗಿ ಎಲ್ಲ ಫೋಕಸ್ ಆಗಿ ಇರ್ತೀನಿ ಯಾವಾಗಲೂ. ನಾನು ಯಾವಾಗಲೂ ಕ್ಲಾಸಿಗೆ ಹೋಗಬೇಕಾದ್ರೆ, ನಾನು ಏನಾದರೂ ಮಾಡಬೇಕಾದ್ರೆ ಫಸ್ಟ್ ಡೈಲಿ ಅದನ್ನು ಕೇಳಿನೇ ನಾನು ಅದನ್ನು ಮುಂದೆ ಹೋಗೋದು. ಯಾಕಂದರೆ ಅದು ಅಷ್ಟು ನನಗೆ ಯೂಸ್ಫುಲ್ ಇದೆ. ಯಾಕಂದರೆ ನನ್ನ ಸ್ಟ್ರೆಸ್ಸು, ನನ್ನ ಕಂಟ್ರೋಲು ಅದು ಕಂಟ್ರೋಲ್ ತಂದಿದ್ದೆ ಜೀನಿಯಸ್ ಆಡಿಯೋನ ನನಗೆ ಕಂಟ್ರೋಲ್ ತಂದಿದ್ದು. ಅದಕ್ಕೆ ನಾನು ಅದನ್ನ ಯೂಸ್ ಮಾಡ್ತೀನಿ. ಅದ್ರ ಪವರ್ ಏನೋ ಗೊತ್ತಿಲ್ಲ. ಆದರೆ ಸರ್ ನನಗೆ 10 ದಿನ ಕ್ಲಾಸಲ್ಲಿ ಎಲ್ಲ ಹೇಳಿದರು. ಯಾವ ಥರ ಅದನ್ನು ಯೂಸ್ ಮಾಡಬೇಕು, ಯಾವ ಥರ ನಿನ್ನ ಮೈಂಡ್ ಇರುತ್ತೆ, ರೈಟ್ ಮೈಂಡು, ಲೆಫ್ಟ್ ಮೈಂಡು ಅಂತ ಎಲ್ಲ ಇರುತ್ತೆ. ಸರ್ ಎಲ್ಲನೂ ತಿಳಿಸ್ಕೊಟ್ಟು ನನಗೆ ಜೀನಿಯಸ್ ಆಡಿಯೋ ಕೊಟ್ಟರು. ಆನಂತರ ನಾನು ಅದನ್ನು ಡೈಲಿ ಕೇಳಿ ಕ್ಲಾಸಿಗೆ ಹೋಗ್ತಿದ್ದೆ. ತುಂಬ ಫೋಕಸ್ ಆಗಿ ಕೂಡ್ತಿದ್ದೆ. ಇಷ್ಟು ಹೇಳಿ ನಾನು ನಮ್ಮ ಕೆಂಪ್ಲಿಂಗನವ್ರ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದೆ. ಧನ್ಯವಾದಗಳು ಸರ್.